ಗಂಗಾವತಿ ನಗರಕ್ಕೆ ಹೊಂದಿಕೊಂಡಿರುವ ವಡ್ಡರಟ್ಟಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕನ್ನಯ್ಯ ಎಂಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾನೆ. ಕುಡಿದ ಮತ್ತಿನಲ್ಲಿ ಈ ಒಂದು ವ್ಯಕ್ತಿ ಸಾವಾಗಿದ್ದಾನೆಂದು ಪೊಲೀಸ್ ಇಲಾಖೆಗಳು ಒಂದು ಸೈಡು ವರದಿ ಹೇಳಿದರೆ, ಇನ್ನೊಂದು ಸೈಡು ಕುಟುಂಬದ ಸದಸ್ಯರುಗಳು ಮತ್ತು ಮೃತಪಟ್ಟ ಮತ್ತು ಕನ್ನಯ್ಯ ಅವರ ತಾಯಿ ಇದು ನಮ್ಮ ಮಗ ಸಾವಲ್ಲ, ಇದು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದ್ದಾರೆ ಎಂದು ಕುಟುಂಬದ ಸದಸ್ಯರುಗಳು ಈ ಒಂದು ಕನ್ನಯ್ಯ ಸಾವಿಗೆ ಅನುಮಾನವಾಗಿದೆ. ಕನ್ನಯ್ಯ ಸಾವಿನ ಸುತ್ತ ಈಗ ಅನುಮಾನದ ಸುತ್ತವಾಗಿದೆ. ಈ ಒಂದು ಸಾವು ಇದು ಸಾವಲ್ಲ, ಇದು ಒಂದು ಕೊಲೆಯಾಗಿದೆ ಎಂದು ಕುಟುಂಬಸ್ಥರು ಬಲವಾಗಿ ನಮ್ಮ ATVಯೊಂದಿಗೆ ಆರೋಪಿಸಿದ್ದಾರೆ. ಮುಂದೆ ಏನು ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೋ ಎನ್ನುವುದು ಕಾದು ನೋಡಬೇಕಾಗಿದೆ. ಕುತ್ತಿಗೆ ರಕ್ತ ಆಗೈತೆ ನೋಡಪ್ಪ. ಅಯ್ಯ ಬರ್ತ್ ಬಿಡಮ್ಮ, ಮತ್ತೆ ಆದ್ಮೇಲೆ ಮತ್ತೆ ಒಳಗಿರೋ ಹೊರ ಬರ್ಬೇಕಲ್ಲ. ಸುಮ್ಮನೆ ಈಗ ನಾವು ಸತ್ಮೇಲೆ ಮತ್ತೆ ಇಲ್ಲಿ ಇರ್ತದಲ್ಲ, ಅದು ಹೊರ ಬರ್ಲೇಬೇಕಲ್ಲ. ಅದು ಇನ್ನೂ ಒಂದು ಸ್ವಲ್ಪ ಒಂದು 2 ತಾಸು ಬಿಟ್ಟರೆ, ನಾನು 8 ತಾಸು ಬಿಟ್ಟರೆ ಬಾಡಿ ಕೊಳೆಯಕ್ಕೆ ಸ್ಟಾರ್ಟ್ ಆಗ್ತದಲ್ಲ. ಒಳದಾಗ ಕೊಳ್ತಂಗೆ ಒಳಗಿರೋದೆಲ್ಲ ಹೊರ ಬರ್ತದೆ, ಮೂಗಿನಾಗೆ ಬಾಯಾಗೆ. ಈಗ ಏನಾಗೈತೆ ಅಂತೀರಿ? ಅವ್ರಿಗೆ ಏನಾಗೈತೆ, ಮೋಸ ಆಗೈತೆ ನೋಡಿ. ನನಗಂತೂ ಹಂಗ ಅನ್ಸೈತೆ, ಮೋಸ ಆಗೈತೆ. ಈಗ ಏನ್ ಮಾಡಿದ್ರೆ ಎದ್ದು ಬರಂಗಿಲ್ಲ ಮಗ ಆಗಿ ಗೊತ್ತು. ಈಗ ಅವ್ನ ತಂದೆ ಕಾಲಿಲ್ದವ್ನು, ತಾಯಿ ಕೇಳಕ್ ಹಾಕಿ ಏನ್ ಹಾಕೈತೆ. ಅವ್ನು ಸಣ್ಣವನದನ, ಅವ್ನು ಎಲ್ಲೇ ಇದಾನ, ಯಾರಿದ್ರು ಎದಕ್ ಬಂತು. ಈಗ ಹೋಗಿ ಎಲ್ಲ ಅದು ಮಾಡಿದೆ ಇದು ಮಾಡಿದೆ ಅಂತ ಅವ್ನು ಎದ್ದು ಬರಂಗದಾನ, ಎದ್ದು ಬರಂಗಿಲ್ಲ. ಏನಾರು ಕೇಳಪ್ಪ ಮಾಡಪ್ಪ ಅಂತ ಅವ್ರು ಇವ್ರು ಯಾರು 4 ಮಂದಿ ಅದಾರ ಕೇಳಕ್ಕ, ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಕುಡಿಯೋದು ಒಂದೇ ಗೊತ್ತು. ಅವ್ನು ಯಾರಿಗೆ ಹೋಗಿ ಯಾರನ್ನ ಜಿಗ್ ಜಬ್ಸ್ಬಿಟ್ರೆ ಸುಮ್ಮನೆ ಬರ್ತಾನ. ಸಣ್ಣ ಹುಡುಗರು ಹೊಡೆದ್ರು ಹೊಡ್ಸ್ಕೊಂಡ್ ಬರ್ತಾನ. ಏನ್ ಮಾಡ್ದ ಅವ್ನ ಕರ್ಮ ಹಂಗೈತಿ. ಅವ್ನ ಆಲ್ರೆಡಿ ಬಳಸಿದ್ದೆ ಇದ್ರಂತ ಮಂದಿ ಕೈಲಿ ಸಾಯಕ್ಕೆ ಬಳದಿದ್ದ. ಅವ್ನು ಮಗೇ ಮಗ ಅದಾನ, ಅವನು ಡಿಗ್ರಿ ಮಾಡಕತ್ತಾನ, ಬಳ್ಳಾರಿಯಾಗ ಓದಕತ್ತಾನ. ಇದೇನು ಬಡ್ದಾಕ್ಯಾರ ಅಂತ ನಿಮಗೇನು ಶಂಕೆ ಐತೆ? ಹಂಗಾರ ಬಡ್ದಾಕ್ಯಾರ ಅನ್ನಿಸ್ತೈತೆ ನನ್ನ ಮನಸ್ಸಿಗೆ. ಅವ್ನಿಗೆ ಏನು ಅವ್ನು ಎಷ್ಟು ಮಂದಿ ಹೊಡೆದ್ರೆ ಒಂದು 5-6 ಮಂದಿ ಕಲ್ತ ಹೊಡೆದಿರ್ತಾರ. ಅವ್ನಿಗೆ ನಮ್ಮ ಅಷ್ಟು ಸುಲಭವಾಗಿ ಸಾಯ ಮನುಷ್ಯ ಅಲ್ಲ. ಏನಾಗ್ಬೇಕು ಮಗ, ಯಮನ್ ಮಗ. ನಿನ್ನೆ ಎಷ್ಟು ಗಂಟೆಗೆ ಬಿಟ್ಟಾರ ಮನೆ? ನಿನ್ನೆ ಬೆಳಗ್ಗೆ ಬಂದ ಮತ್ತೆ ಮನೆಗೆ ಬಂದಿದ್ದೆ. ಏನು ಅನಿಸ್ತು ಈಗ ನಿಮ್ಗೆ? ನಿಮ್ಮ ಮಗ ಇದಾಗಿರ್ಕ ಬಡದಾರ ಅನಿಸ್ತಾರೋ ಅಥವಾ? ಅನ್ಸಲ್ರಿ, ಸುಮ್ಮನೆ ಮನೆಗೆ ತೊಗೊಂಡೋಗಿ ಇದು ಮಾಡ್ತೀನಿ. ಈಗ ನಮಗೂ ಯಾರು ಇಲ್ಲ. ಈಗ ನಮ್ಮ ಯಜಮಾನ್ಗ ಅಡ್ಡಾಡಕ್ ಬರಲ್ಲ. ಇವೆಲ್ಲ ತೊಗೊಂಡೋಗಿ ಏನು ಮಾಡಿದ್ರೆ ಏನು ನಮ್ಗೆ ನ್ಯಾಯ ಸಿಗ್ತಾವ? ಏನಿಲ್ಲ, ಎಲ್ಲ ಬಿಟ್ಬಿಡ್ತೀವಿ. ತೊಗೊಂಡೋಗಿ ಮಣ್ಣು ಮಾಡಿ ಕುಂತ್ಕೊಂಡು ಅಳ್ತೀವಿ. ಏನು ಮಾಡ್ಬೇಕು ಮಾಡ್ತೀವಿ.